ಮುಖ್ಯ ಅತಿಥಿಗಳ ಆಗಮನವಾಗುತ್ತಿದೆ. ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಶ್ರೀ ಆನಂದ್ ಪ್ರಕಾಶ್ ಮೀನಾ, ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕೊಡಗು ಜಿಲ್ಲೆ, ಇವರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಆಡಳಿತ ಸೇವೆ ಅವರಿಗೆ ಅನುಮತಿ ಕೋರಲಿದ್ದಾರೆ. May I seek your permission to commence the commemoration parade, sir? Thank you, sir. Parade! Stand at this! ಮಾಡಿ ಹುತಾತ್ಮರಾದವರಿಗೆ ಗೌರವ ಸೂಚಿಸುವ ಪ್ರತೀಕ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸುವ ಕಾರ್ಯಕ್ರಮ. ಶ್ರೀಮತಿ ಸೋನಲ್ ವೃಷ್ಣಿ, ಭಾರತೀಯ ಅರಣ್ಯ ಸೇವೆ. संदीप पी अभयंकर, उप अरण्य संरक्षणाधिकारिಗಳು. श्री सैयद अहमद शाह हुसैनी. ಗಸ್ತು ಅರಣ್ಯ ಪಾಲಕ ವೃಂದದ ಪರವಾಗಿ ಅರಣ್ಯ ವೀಕ್ಷಕ ವೃಂದದ ಪರವಾಗಿ ಶ್ರೀ ಸಚಿನ್ ತಳವಾರ್, ಅರಣ್ಯ ವೀಕ್ಷಕ, ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ. ಆನೆ ಮಾವುತ ಕಾವಾಡಿಗ ಜಮೇದಾರ ವೃಂದದ ಪರವಾಗಿ ಆನೆ ಮಾವುತ ಅಣ್ಣಯ್ಯ ದೊರೆಯಪ್ಪರವರು ಹುತಾತ್ಮರ
ಆರ್ಆರ್ಟಿ ಸಿಬ್ಬಂದಿಯ ಪರವಾಗಿ ಶ್ರೀ ಕುಮಾರೇಶ್ ಕೆ. ಆರ್ಆರ್ಟಿ ಸಿಬ್ಬಂದಿಯವರ ಪರವಾಗಿ ಶ್ರೀ ಕುಮಾರೇಶ್ ಕೆಯು. ವಾಹನ ಚಾಲಕರ ಪರವಾಗಿ ಶ್ರೀ ಜಗದೀಶ್ ಹುತಾತ್ಮರ. ಪೊಲೀಸ್ ಇಲಾಖೆ ವೃಂದದ ಪರವಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಹೆಸರನ್ನು ಸ್ಮರಿಸಲಿದ್ದಾರೆ ಶ್ರೀ ಅಭಿಷೇಕ್ ವಿ, ಭಾರತೀಯ ಅರಣ್ಯ ಸೇವೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮಡಿಕೇರಿ ವಿಭಾಗ. ಇವರು ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ನಿರ್ದೇಶನ ಮೇರೆಗೆ ಸೆಪ್ಟೆಂಬರ್ 11ನೇ ತಾರೀಕಿನಂದು ರಾಷ್ಟ್ರೀಯ ಹುತಾತ್ಮ ದಿನವೆಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೇಶದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗಾಗಿ ಮಾಡಿದ ತ್ಯಾಗ ಮತ್ತು ಬಲಿದಾನಗಳ ಸ್ಮರಣೆಗಾಗಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1730 ಸೆಪ್ಟೆಂಬರ್ 11ನೇ ತಾರೀಕಿನಂದು ಜೋಧ್ಪುರದ ಮಹಾರಾಜ ಅಭಯ್ ಸಿಂಗ್ ಸೈನಿಕರ ಕೇಜರ್ಲಿ ಪ್ರಾಂತ್ಯದ ಬೆಳೆದಿದ್ದ ಮರಗಳನ್ನು ರಾಜನ ಹೊಸ ಅರಮನೆಗೆ ಅವಶ್ಯವಿದ್ದ ಕಾರಣ ಕಡಿಯಲು ವಿರೋಧಿಸಿದ್ದ ಬಿಷ್ಣೋಯಿ ಸಮಾಜದ ಒಟ್ಟು 363 ಸಂಖ್ಯೆಯ ಪುರುಷ, ಮಹಿಳೆ ಮತ್ತು ಮಕ್ಕಳನ್ನು ಕೊಲ್ಲಲಾಯಿತು. ಮರಗಳ ಸಂರಕ್ಷಣೆಗಾಗಿ ಬಲಿದಾನ ಹೊಂದಿದ್ದ ಬಿಷ್ಣೋಯಿಗಳ ತ್ಯಾಗ ಮತ್ತು ಬಲಿದಾನದ ಸ್ಮರಿಸಲು ಭಾರತ ಸರ್ಕಾರ ಈ ದಿನವನ್ನು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವೆಂದು ಘೋಷಿಸಿರುತ್ತಾರೆ. ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಸರ್ವೋಚ್ಚ ತ್ಯಾಗವನ್ನು ಮಾಡಿ ಸಮರ್ಪಣಾ ಮನೋಭಾವದಿಂದ ಹಲವಾರು ಅರಣ್ಯಾಧಿಕಾರಿಗಳ ಹೆಸರುಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇಂದಿಗೂ ಹಚ್ಚ ಹಸಿರಾಗಿ ರಾರಾಜಿಸುತ್ತಿದೆ. ಇವರ ಅಸಾಧಾರಣ ಪ್ರಯತ್ನಗಳು, ಧೈರ್ಯಶಾಲಿ ಕಾರ್ಯಗಳು ಮತ್ತು ಸರ್ವೋಚ್ಚ ತ್ಯಾಗಗಳ ಅಪಾಯಕ್ಕೆ ಒಳಗಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಕಾಪಾಡಲು ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ. ಇಂತಹ ಆದರ್ಶ ವ್ಯಕ್ತಿಗಳಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿದ್ದಂತಹ ದಿವಂಗತ ಪಿ. ಶ್ರೀನಿವಾಸ್, ಭಾರತೀಯ ಅರಣ್ಯ ಸೇವೆರವರು ಕೂಡ ಒಬ್ಬರು. ಕಾಡಿಗಾಗಿ ಜನನ, ಕಾಡಿಗಾಗಿ ಜೀವನ, ಕಾಡಿಗಾಗಿ ಮರಣ ಎಂಬುದನ್ನೇ ತತ್ವಗಳನ್ನಾಗಿ ಇಟ್ಟುಕೊಂಡು ಕರ್ನಾಟಕದ ಅರಣ್ಯ ಇಲಾಖೆ ವೀರ ಅಭಿಮನ್ಯು ಎಂದೇ ಕರೆಯಬಹುದಾದ ದಿವಂಗತ ಶ್ರೀ ಪಿ. ಶ್ರೀನಿವಾಸ್, ಭಾರತೀಯ ಅರಣ್ಯ ಸೇವೆರವರು ದಂತಚೋರ ಮತ್ತು ಕುಖ್ಯಾತ ಶ್ರೀಗಂಧ ಚೋರ, ಕಳ್ಳ ಸಾಗಾಣಿಕೆದಾರ, ಕಾಡುಗಳ ವೀರಪ್ಪನ್ ನಯವಂಚನೆಯ ಚಕ್ರವ್ಯೂಹದಲ್ಲಿ ಸಿಲುಕಿ 1991 ನವೆಂಬರ್ 10ರಂದು ವಿಧಿವಶರಾದರು. ದಿವಂಗತ ಪಿ. ಶ್ರೀನಿವಾಸ್ ಇವರು ಕಾರ್ಯದಕ್ಷತೆ ಮೆಚ್ಚಿ ಭಾರತ ಸರ್ಕಾರ ಇವರಿಗೆ ಕೀರ್ತಿ ಚಕ್ರ ಎಂಬ ಶೌರ್ಯ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿದೆ. ಹಾಗೂ ವೀರಪ್ಪನ್ ವಂಚನೆಯಿಂದ ಹುತಾತ್ಮರಾದ ಕೊಳ್ಳೇಗಾಲದ ಅರಣ್ಯ ರಕ್ಷಕರಾದ ಶ್ರೀ ಬಿ.ಸಿ. ಮೋಹನಯ್ಯ ಇವರ ತ್ಯಾಗವನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿರುತ್ತದೆ. ಶಿರಸಿಯ ಮರಗಳ್ಳರ ಕ್ರೌರ್ಯಕ್ಕೆ ಬಲಿಯಾದ ವಲಯ ಅರಣ್ಯಾಧಿಕಾರಿ ಶ್ರೀ ಅರವಿಂದ್ ಹೆಗಡೆ ಇವರ ಶೌರ್ಯ ಕೂಡ ಈ ಸಮಯದಲ್ಲಿ ಸ್ಮರಿಸಬೇಕಾಗಿರುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿಗಳ ಅವಿಶ್ರಾಂತ ಹೋರಾಟದಿಂದ ದಿನಾಂಕ 18/10/2004ರಂದು ದಂತಚೋರ ಕುಖ್ಯಾತ ಕಾಡುಗೊಳ್ಳ ವೀರಪ್ಪನ್ ಹತ್ಯೆಯಾಗಿರುವುದು ಅರಣ್ಯ ಸಿಬ್ಬಂದಿಗೂ ಇನ್ನೂ ಹೆಚ್ಚಿನ ಶ್ರದ್ಧೆ ಮತ್ತು ಕಿಚ್ಚಿನಿಂದ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಸ್ಫೂರ್ತಿ ಸಿಕ್ಕಿದಂತಾಗಿದೆ. ಕಳೆದ ಸುಮಾರು 49 ವರ್ಷಗಳಿಂದಲೂ ಅಮೂಲ್ಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಕಳ್ಳ ಸಾಗಾಣಿಕೆದಾರರ, ಮರಗಳ್ಳರ, ದಂತಚೋರರ ಜೊತೆ ಕೆಚ್ಚೆದೆಯ ಹೋರಾಡಿ ನೈಸರ್ಗಿಕ ಸಂಪತ್ತನ್ನು ಉಳಿಸಲು ತಮ್ಮ ಜೀವನವನ್ನೇ ನಾಡಿಗಾಗಿ ತ್ಯಾಗ ಮಾಡಿದ ಇಲಾಖೆಯ ನೌಕರರ ಸ್ಮರಣೆಗಾಗಿ ಕೇಂದ್ರ ಸ್ಥಾನದಲ್ಲಿ ಅಲ್ಲದೆ ಎಲ್ಲಾ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿಯೂ ಇದನ್ನು ಆಚರಿಸಲಾಗುತ್ತಿದೆ.
ಕಳೆದ 56 ವರ್ಷಗಳಲ್ಲಿ ನಿರಂತರವಾಗಿ ಹುತಾತ್ಮರ ಪಟ್ಟಿ ಈ ಕೆಳಗಿನಂತಿದೆ. 1966 ಶಂಕರ್ ಮೂಡಲಗಿ ಅರಣ್ಯ ರಕ್ಷಕ ಬೆಳಗಾವಿ. 1966 ಮಾದಾನಾಯ್ಕ ಅರಣ್ಯ ರಕ್ಷಕ ಚಾಮರಾಜನಗರ. ಜೋಗೇಗೌಡ ವನಪಾಲಕ ಚಾಮರಾಜನಗರ. ಅಬ್ದುಲ್ ಅಹಮದ್ ವನಪಾಲಕ ಕೊಳ್ಳೇಗಾಲ. ಅಹಮದ್ ಖಾನ್ ವನಪಾಲಕ ಕೊಳ್ಳೇಗಾಲ. ಹುಚ್ಚಶೆಟ್ಟಿ ಅರಣ್ಯ ರಕ್ಷಕ ಚಾಮರಾಜನಗರ. KN ರಂಗರಾಜ ಅರಸ ವಲಯ ಅರಣ್ಯಾಧಿಕಾರಿ ಹಾಸನ. GI ಹಂಪಯ್ಯ 1982 ಬೆಳಗಾವಿ. ಬಸರಿಕಟ್ಟೆ 1983 ಅರಣ್ಯ ರಕ್ಷಕ ಬೆಳಗಾವಿ. ಪೃಥುಕುಮಾರ್ ಅರಣ್ಯ ವೀಕ್ಷಕ 1983 ಅರಣ್ಯ ಸಂಶೋಧನಾ ವಿಭಾಗ ಮಡಿಕೇರಿ. ಹನುಮಂತಪ್ಪ 1985 ವಲಯ ಅರಣ್ಯಾಧಿಕಾರಿ ಚಿಕ್ಕಮಗಳೂರು. BD ಖಾನಾಪುರಿ 1986 ವನಪಾಲಕ ಬೆಳಗಾವಿ. ಅರವಿಂದ್ D ಹೆಗಡೆ 1988 ವಲಯ ಅರಣ್ಯಾಧಿಕಾರಿ ಶಿರಸಿ. BC ಮೋಹನಯ್ಯ 1989 ಅರಣ್ಯ ರಕ್ಷಕ ಕೊಳ್ಳೇಗಾಲ. H ಬಸವಣ್ಣೆ 1989 ಅರಣ್ಯ ರಕ್ಷಕ ಸಾಗರ. P ಶ್ರೀನಿವಾಸ್ 1991 ಉಪಾರಣ್ಯ ಸಂರಕ್ಷಣಾಧಿಕಾರಿ ಚಾಮರಾಜನಗರ. B ನಾಗರಾಜು 1994 D ಗ್ರೂಪ್ ಭದ್ರಾ ವನ್ಯಜೀವಿ ವಿಭಾಗ. MR ಪೂಜಾರಿ 1995 ಅರಣ್ಯ ರಕ್ಷಕ ಧಾರವಾಡ. GK ಅಣ್ಣಯ್ಯ 1996 ಆನೆಕಾವಡಿ ಚಾಮರಾಜನಗರ. KS ವಿಠ್ಠಲ್ 1997 ಅರಣ್ಯ ರಕ್ಷಕ ವಿರಾಜಪೇಟೆ. L ಲೋಕೇಶ್ ಅರಣ್ಯ ರಕ್ಷಕ 1997 ಸಾಗರ. ST ಗಣೇಶ್ 1997 ದಿನಗೂಲಿ ನೌಕರ ಸಾಗರ. Y ಹನುಮಂತಪ್ಪ 1997 ವನಪಾಲಕ ಸಾಗರ. PA ಪೊನ್ನಪ್ಪ 1997 ಅರಣ್ಯ ರಕ್ಷಕ ಹುಣಸೂರು ವನ್ಯಜೀವಿ ವಿಭಾಗ. GK ರಾಮ 1998 ದಿನಗೂಲಿ ಅರಣ್ಯ ವೀಕ್ಷಕ ಹುಣಸೂರು ವನ್ಯಜೀವಿ. MV ರಂಗನಗೌಡರ್ 1999 ವಲಯ ಅರಣ್ಯಾಧಿಕಾರಿ ಬೆಳಗಾವಿ. ಶ್ರೀನಿವಾಸಯ್ಯ 1999 ಅರಣ್ಯ ವೀಕ್ಷಕ ತುಮಕೂರು. ವೀರಭದ್ರಪ್ಪ 1999 ಅರಣ್ಯ ವೀಕ್ಷಕ ಶಿವಮೊಗ್ಗ ವನ್ಯಜೀವಿ. ಅಣ್ಣಪ್ಪ ಮಲ್ಲಪ್ಪ ಮಗಳ ಖೋಡ 2002 ಅರಣ್ಯ ರಕ್ಷಕ ಹಳಿಯಾಳ. ಕಾಳೇಗೌಡ 2002 ಅರಣ್ಯ ರಕ್ಷಕ ಚಿಕ್ಕಮಗಳೂರು. MD ಶಿರಹಟ್ಟಿ 2005 ಅರಣ್ಯ ರಕ್ಷಕ ಗದಗ. ರಾಜಶೇಖರಪ್ಪ 2006 ಅರಣ್ಯ ರಕ್ಷಕ ತುಮಕೂರು. HC ನಾರಾಯಣ್ 2007 ಅರಣ್ಯ ವೀಕ್ಷಕ ಶಿವಮೊಗ್ಗ. ಡಾಕ್ಟರ್ GK ವಿಶ್ವನಾಥ್ ಸಹಾಯಕ ಪಶುವೈದ್ಯ ನಿರ್ದೇಶಕ 2008 ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಮಂಜುನಾಥಪ್ಪ 2010 ಅರಣ್ಯ ರಕ್ಷಕ ಭದ್ರಾವತಿ ವಿಭಾಗ. ಪ್ರಭಾಕರ್ B 2011 ವನಪಾಲಕ ಮಂಗಳೂರು ವಿಭಾಗ. MH ನಾಯಕ 2012 ಸಹಾಯಕ ಅರಣ್ಯ ಸಂರಕ್ಷಣಾಧಿ ದಾಂಡೇಲಿ ಉಪವಿಭಾಗ. ದಬ್ಬಣ್ಣ 2012 ದಿನಗೂಲಿ ನೌಕರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಸುರೇಶ್ T 2013 ಅರಣ್ಯ ವೀಕ್ಷಕರು ನಾಗರಹೊಳೆ ವನ್ಯಜೀವಿ ವಲಯ. ರಾಮಯ್ಯ 2015 ದಿನಗೂಲಿ ನೌಕರರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಪಂಚಲಿಂಗಯ್ಯ 2016 ಅರಣ್ಯ ವೀಕ್ಷಕರು ರಾಮನಗರ ವಿಭಾಗ. ದೊಡ್ಡಶೆಟ್ಟಿ 2016 ಅರಣ್ಯ ವೀಕ್ಷಕರು ಸಂಗಮ ವನ್ಯಜೀವಿ ವಲಯ ಕಾವೇರಿ ವನ್ಯಜೀವಿ ವಿಭಾಗ. ಮರುಗೆಪ್ಪ ತಮ್ಮಣ್ಣನೋಳ್ 2017 ಅರಣ್ಯ ರಕ್ಷಕ ಕಲ್ಕೆರೆ ವನ್ಯಜೀವಿ ವಲಯ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ. S ಮಣಿಕಂದನ್ 2018 ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ರಾಜೀವ್ ಗಾಂಧಿ ಉದ್ಯಾನವನ ಹುಣಸೂರು. 2018 ಮಹದೇವ ದಿನಗೂಲಿ ನೌಕರ ಹಲಗೂರು ವನ್ಯಜೀವಿ ವಲಯ ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ. ಚಕ್ಕೀರಯ್ಯ 2018 ಕ್ಷೇಮಾಭಿವೃದ್ಧಿ ನೌಕರ ಅರಣ್ಯ ವೀಕ್ಷಕ ಸಾತ್ನೂರು ವಲಯ ರಾಮನಗರ ವಿಭಾಗ. ಹಲಗ 2019 ದಿನಗೂಲಿ ನೌಕರ ಅರಣ್ಯ ವೀಕ್ಷಕ ಗೋಪಿನಾಥಂ ವನ್ಯಜೀವಿ ವಲಯ ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ. NL ಅಣ್ಣೇಗೌಡ 2019 ಕ್ಷೇಮಾಭಿವೃದ್ಧಿ ನೌಕರ ಅರಣ್ಯ ವೀಕ್ಷಕ ಹಾಸನ ವಲಯ ಹಾಸನ ವಿಭಾಗ. MH ನಾಗರಾಜ್ 2020 ಕ್ಷೇಮಾಭಿವೃದ್ಧಿ ನೌಕರ ಅರಣ್ಯ ವೀಕ್ಷಕ ಸಾಗರ ಪ್ರಾದೇಶಿಕ ವಲಯ. M ಮಹೇಶ್ 2020 ಕೇರ್ ಟೇಕರ್ ಅಥವಾ ಅರಣ್ಯ ವೀಕ್ಷಕ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಶಿವಕುಮಾರ್ 2020 ದಿನಗೂಲಿ ನೌಕರ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ.
ಶಿವನಂಜಯ್ಯ 2020 ಹೊರಗುತ್ತಿಗೆ ನೌಕರ ಹಲಗೂರು ವನ್ಯಜೀವಿ ವಲಯ ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ. ಜಿ ಗುರುರಾಜ್ 2020 ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರ ಅಥವಾ ಅರಣ್ಯ ವೀಕ್ಷಕ ನಾಗರಹೊಳೆ ವನ್ಯಜೀವಿ ವಲಯ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ವಿ ಪುಟ್ಟರಾಜು 2021 ಅರಣ್ಯ ರಕ್ಷಕ ರಕ್ಷಣಾ ಕಾರ್ಯ ಆಲ್ದೂರ್ ವಲಯ ಚಿಕ್ಕಮಗಳೂರು ವಿಭಾಗ ಚಿಕ್ಕಮಗಳೂರು. ಕಿಶೋರ್ ಕುಮಾರ್ ಸಿ 2022 ಅರಣ್ಯ ವೀಕ್ಷಕ ಪಣಜೂರು ವನ್ಯಜೀವಿ ವಲಯ ಬಿಆರ್ಟಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ. ಸುಂದರೇಶ್ ಎಸ್ ಜಿ 2023 ಗಸ್ತು ಅರಣ್ಯ ಪಾಲಕ ಸಕಲೇಶ್ಪುರ ವಲಯ ಹಾಸನ ವಿಭಾಗ. ಪ್ರಕಾಶ್ ಟಿಆರ್ 2023 ವಲಯ ಅರಣ್ಯಾಧಿಕಾರಿ ಮೊಳಕಾಲ್ಮೂರು ವಲಯ ಚಿತ್ರದುರ್ಗ ವಿಭಾಗ. ವೆಂಕಟೇಶ್ ಎಚ್ 2023 ಹೊರಗುತ್ತಿಗೆ ನೌಕರರು ಆಲೂರು ವಲಯ ಎಡಿಸಿ ಕ್ಯಾಂಪ್ ಹಾಸನ. ಗಿರೀಶ್ ವೈಎಂ ಹೊರಗುತ್ತಿಗೆ ನೌಕರ 2023 ಆರ್ಆರ್ಟಿ ಸಿಬ್ಬಂದಿ ಕುಶಾಲನಗರ ವಲಯ ಮಡಿಕೇರಿ ಪ್ರಾದೇಶಿಕ ವಿಭಾಗ. ಕಾರ್ತಿಕ್ ಕೆ 2023 ಹೊರಗುತ್ತಿಗೆ ನೌಕರ ಆನೆ ಕಾರ್ಯಪಡೆ ಮೂಡಿಗೆರೆ ವಲಯ ಚಿಕ್ಕಮಗಳೂರು ವಿಭಾಗ. ಚಿಕ್ಕಮಾದಯ್ಯ 2024 ದಿನಗೂಲಿ ನೌಕರ ಕಲ್ಕೆರೆ ಗಸ್ತು ಬನ್ನೇರ್ಘಟ್ಟ ಶಾಖೆ ಬನ್ನೇರ್ಘಟ್ಟ ವನ್ಯಜೀವಿ ವಲಯ. ಶ್ರೀ ಶ್ರೇಯಸ್ ಸಿ ಹೊರಗುತ್ತಿಗೆ ನೌಕರ 2025 ಸಾತನೂರು ಪ್ರಾದೇಶಿಕ ಅರಣ್ಯ ವಲಯ ಕನಕಪುರ ರಾಮನಗರ ವಿಭಾಗ. ಈಗ ರಾಷ್ಟ್ರೀಯ ಅರಣ್ಯ ಹುತಾತ್ಮ ದಿನಾಚರಣೆಗೆ ಆಗಮಿಸಿರುವಂತಹ ಶ್ರೀ ಆನಂದ್ ಪ್ರಕಾಶ್ ಮೀನಾ ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೋರಿಕೊಳ್ಳುತ್ತೇನೆ. ಶ್ರೀಮತಿ ಸೋನಲ್ ವರ್ಷಿಣಿ ಮೇಡಮ್ CCF ಕೊಡಗು ಬ್ರತ್ ಮಡಿಕೇರಿ. ಶ್ರೀ ಅಭಿಷೇಕ್ ಬಿ DCF ಮಡಿಕೇರಿ. श्री जगन्नाथ NH DCF विराजपेटे डिवीजन. श्री नेहरू के उपअरण्य समय DCF वन्यजीवी विभाग मडिकेरी. श्री संदीप DCF सोशल फॉरेस्ट्री. श्री सैयद अहमद DCF अरण्य संचारी दड़ा मडिकेरी. श्री सेंथिल कुमार भी ACF मडिकेरी उप विभाग. श्रीमती तहसीन बानो ACF ವಿರಾಜಪೇಟೆ ಉಪವಿಭಾಗ. ಮತ್ತೆ ಎಲ್ಲ ಅರಣ್ಯ ಸಿಬ್ಬಂದಿಗಳು ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇಂದು ನಾವೆಲ್ಲ ರಾಷ್ಟ್ರೀಯ ಅರಣ್ಯ ಹುತಾತ್ಮ ದಿನಾಚರಣೆ 2025 ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಬ್ಯಾಕ್ಗ್ರೌಂಡ್ ನಲ್ಲಿ ಒಂದು ಬಿಷ್ಣಾಯಿ ಕಮ್ಯುನಿಟಿ ಇದೆ ರಾಜಸ್ಥಾನಲ್ಲಿ. ಒಬ್ರು ಅಮೃತಾ ದೇವಿ ಬಿಷ್ಣಾಯಿ ಅವರು ಅಲ್ಲಿ ಖೇಜ್ರಿ ಪ್ಲಾಂಟ್ ಖೇಜ್ರಿ ಟ್ರೀ ಅದು ಎಲ್ಲ ಸ್ವಲ್ಪ ಅದು ರಕ್ಷಣೆ ಮಾಡಲಿಕ್ಕೆ ಅವರು ಅವರ ಜೀವನದಾನ ಕೊಟ್ಟಿದ್ರು. ತದನಂತರ ಏನಾಯಿತು, ಈ ಬಿಷ್ಣಾಯಿ ಸಮಾಜದಿಂದ ಚಿಪ್ಕೋ ಮೂವ್ಮೆಂಟ್ ಕೂಡ ಶುರುವಾಯಿತು. ಅದಕ್ಕೆ ಇವತ್ತು ನಾವು ಎಲ್ಲ ಈ ಕ್ಲೈಮೇಟ್ ಚೇಂಜ್ ಅದು ಎಲ್ಲ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಅದು ಬಹಳ ಮುಖ್ಯ ಇದೆ. ಇದು ಕನ್ಸರ್ವ್ ಮಾಡಲಿಕ್ಕೆ ಈಗ ನಮ್ಮ DCF ಅವರು ಬಹಳಷ್ಟು ಯಾರ್ಯಾರು ತ್ಯಾಗ ಮತ್ತೆ ಬಲಿದಾನ ಕೊಟ್ಟಿದ್ರು ಅವರದ್ದು ಹೆಸರು ಹೇಳಿದ್ರು. ಅವರಿಗೆ ಮತ್ತೆ ಅವ್ರ ಫ್ಯಾಮಿಲಿಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೀನಿ. ಮತ್ತೆ ತಮ್ಮೆಲ್ಲರೂ ಶೋಲ್ಡರ್ಸ್ ಮೇಲೆ ಕೂಡ ದೊಡ್ಡದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಯಾಕೆಂದ್ರೆ ಈ ನಮ್ದು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿದೆ ನಮ್ಮ ಇಂಡಿಯನ್ ಆರ್ಮಿ ಅದು ನೋಡ್ತಾ ಇದ್ದಾರೆ. ಇಂಟರ್ನಲ್ ಮ್ಯಾಟರ್ಸ್ ಏನಿದೆ ಅದು ನಮ್ಮ ಪೊಲೀಸ್ ಮತ್ತೆ ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ ಅದು ಎಲ್ಲ ನೋಡ್ತಾ ಇದ್ದಾರೆ. ಬಟ್ ನಮ್ದು ಫಾರೆಸ್ಟ್ ಇಸ್ ಆಲ್ಮೋಸ್ಟ್ 30% ಆಫ್ ಜೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ. ಅದು ಎಲ್ಲ ನೀವೆಲ್ಲ ನೋಡಬೇಕು. ನೀವು ಬಹಳ ಈಗ ಅಡ್ವರ್ಸ್ ಎನ್ವೈರ್ಮೆಂಟ್ ಅಲ್ಲಿ ನೀವು ಎಲ್ಲ ಡ್ಯೂಟಿ ಮಾಡ್ತಿದ್ದೀರಿ. ಅದಕ್ಕೆ ನೀವು ಮತ್ತೆ ಸ್ವಲ್ಪ ನಿಮ್ಮ ಫ್ಯಾಮಿಲೀಸ್ ಕೂಡ ಒಳ್ಳೇದು ಆಗಲಿ. ಮತ್ತೆ ನೀವು ಎಲ್ಲ ಕಷ್ಟ ಪಡ್ಕೊಂಡು ನೀವು ಕೆಲಸ ಮಾಡ್ತೀರಿ. ಅದಕ್ಕೆ ನಾನು ನಿಮಗೆ ಕೂಡ ಸಲ್ಯೂಟ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಸೋನಲ್ ವೃಷ್ಣಿ ಭಾರತೀಯ ಅರಣ್ಯ ಸೇವೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೊಡಗು ವೃತ್ತ ಮಡಿಕೇರಿರವರು ಮಾತನಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ ಮತ್ತೆ ಶುಭೋದಯ. ವೇದಿಕೆ ಮೇಲೆ ಆಸೀನರುವ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ಆನಂದ್ ಪ್ರಕಾಶ್ ಮೀನಾ CEO ಮಡಿಕೇರಿ,
ಜೊತೆಗೆ ನಮ್ಮ ವೃತ್ತದ ಎಲ್ಲ ಉಪರಣ್ಯ ಸಂರಕ್ಷಣಾಧಿಕಾರಿಗಳು, ಸಹಾಯಕ ಸಂರಕ್ಷಣಾಧಿಕಾರಿಗಳು ಮತ್ತು ಪ್ರೊಬೇಷನರ್ಸ್ ಎಲ್ಲ ACF ಮತ್ತು IFS ಪ್ರೊಬೇಷನರ್ಸ್, ವೇದಿಕೆ ಈ ಭಾಗದಲ್ಲಿ ಆಸೀನರು ನಮ್ಮ ಎಲ್ಲ ಸ್ಟೇಟ್ ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಆ ಭಾಗದಲ್ಲಿ ಕೊಡುವ ಎಲ್ಲ ಮುಂಚೂಣಿ ಸಿಬ್ಬಂದಿ, ಪೊಲೀಸ್ ಬ್ಯಾಂಡರು ಎಲ್ಲರಿಗೆ ನಾವು ಆಲ್ರೆಡಿ ಇದರ ಬಗ್ಗೆ ಪ್ರಸ್ತಾಪದಲ್ಲಿ ಹೇಳಿದ್ದೀವಿ. ಯಾಕೆ ನಾವು ಪ್ರತಿ ವರ್ಷ 11 ಸೆಪ್ಟೆಂಬರ್ ನಾವು ಈ ಅರಣ್ಯ ಹುತಾತ್ಮರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅದೇ ರಾಜಸ್ಥಾನ ಜೋಧ್ಪುರದಲ್ಲಿ ಬಿಷ್ಣೋಯ್ ಕಮಿಟಿ ಇಸ್ವಿ 1730 ಸುಮಾರು 300+ ಪೀಪಲ್ ತಮ್ಮ ಪ್ರಾಣ ಬಲಿದಾನ ಕೊಟ್ಟಿದ್ರು. ಯಾಕೆ ಅಲ್ಲಿ ಇರೋದು ಒಂದು ಖೇಜರಿ ಗಿಡ, ಪ್ರೊಸೋಪಿಸ್ ಸಿನೆರೇರಿಯಾ ಹೇಳ್ತೀವಿ ನಾವು. ಆ ಗಿಡ ನೋಡಿದರೆ ನಿಮ್ಮಿಲ್ಲಿರೋದು ಗಿಡಕ್ಕಿಂತ ಭಾಳ ಸಣ್ಣ, ಇಟ್ಸ್ ಅ ಸ್ಕ್ರಬ್ ಟ್ರೀ. ಆದರೆ ಕೂಡ ಅದರದ ರಿಲಿಜಿಯಸ್ ಮತ್ತು ಎಥನಿಕಲ್ ವ್ಯಾಲ್ಯೂ ಆ ಕಮ್ಯುನಿಟಿಗೆ ಇತ್ತು. ಅದಕ್ಕೆ ಅವರು ಅದು ರಾಜ ಅವರು ಅದಕ್ಕೆ ಕಟ್ ಮಾಡಲಿಕ್ಕೆ ಮತ್ತು ಅರಮನೆ ಮಾಡಲಿಕ್ಕೆ ಅದು ಕಟ್ ಮಾಡಲಿಕ್ಕೆ ಇದು ಆರ್ಡರ್ ಕೊಟ್ಟಿದ್ರು. ಆದರೆ ಅದು ಸೇವ್ ಮಾಡಲಿಕ್ಕೆ ನಮ್ಮ ಜನ ಇದು ಅದಕ್ಕೆ ಪ್ರಾಣ ಕೊಟ್ಟಿದ್ರು. ಆದರೆ ಇದರ ಯಾಕೆ ನಾವು ಇದು ಸ್ಮರಿಸಬೇಕು ಅಂದರೆ, ರಾಜಸ್ಥಾನ ಅಂದರೆ ಮರುಸ್ಥಳ ಇದೆ, ಆಮೇಲೆ ಅಲ್ಲಿ ಅಷ್ಟು ಅರಣ್ಯ ಅಂದರೆ ಸಂಪನ್ಮೂಲ ಅರಣ್ಯ ಇಲ್ಲ. ಆದರೆ ಕೂಡ ನಮ್ಮ ಇಂಡಿಯಾದಲ್ಲಿ ಕನ್ಸರ್ವೇಷನ್ ಈಸ್ ಒನ್ ಆಫ್ ದ ಬೇಸಿಕ್ ವ್ಯಾಲ್ಯೂ ನಮ್ಮ ಇಂಡಿಯನ್ ಸೊಸೈಟಿದಲ್ಲಿ ಇತ್ತು. ಅದೇ ನಾವು ಮುಂದೆ ನಡೆಸಬೇಕಂತೆ. ಮತ್ತು ಅದರ ಬಗ್ಗೆ ಈಗ ಹೆಚ್ಚಿನ ಪ್ರಾಬ್ಲಮ್ಸ್ ಬರ್ತಾ ಇದೆ. ನಾವು ಮೊನ್ನೆ ಕೋವಿಡ್ ಕೂಡ ನಾವು ಎಲ್ಲರೂ ನೋಡಿದ್ದೀವಿ. ಅದರಲ್ಲಿ ನೇಚರ್ ಬಗ್ಗೆ, ಫಾರೆಸ್ಟ್ ಬಗ್ಗೆ, ವನ್ಯಜೀವಿ ಬಗ್ಗೆ ಸುಮಾರು ವ್ಯಾಲ್ಯೂ ನಮ್ಮ ಇಡೀ ವಿಶ್ವಕ್ಕೆ ಗೊತ್ತಾಯಿತು. ಸೊ ಅದು ವಿತ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ನಮ್ಮದು ಈ ಪ್ರೆಷರ್ ಏನಿದೆ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ ಹೇಳಬೇಕಂತ ಅಂದರೆ ನಾವು ಎಲ್ಲರೂ ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಿದ್ದೀವಿ. ಇಲ್ಲಿ ಹೇಳ್ತಾರೆ ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂದರೆ. ಸೊ ಅದು ಯಾಕೆ ಅಂದರೆ ನಾವು ಪಬ್ಲಿಕ್ ಸಲುವಾಗಿ ವರ್ಕ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಗೌರ್ಮೆಂಟ್ ಸಿಸ್ಟಮಲ್ಲಿ 33 ಅಥವಾ 33ಕ್ಕಿಂತ ಜಾಸ್ತಿ ಇರ್ಬೋದು ಬೋರ್ಡ್ಸ್, ವಿಭಾಗ, ಇಲಾಖೆ ಇದ್ದಾರೆ. ಅವ್ರು ಏನು ಕೆಲಸ ಮಾಡ್ತಾ ಇದ್ರೇ ಪಬ್ಲಿಕ್ ಸರ್ವಿಸ್, ಈಗಿನ ಪಬ್ಲಿಕ್ಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಆದರೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಾನು ಹೇಳ್ತೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದೇ ಡಿಪಾರ್ಟ್ಮೆಂಟ್ ಇದೆ, ಅದು ಈಗಿನಿಲ್ಲ, ಮುಂದಿನ ಪೀಳಿ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯಿಂದ ನಾವು ಎಲ್ಲರೂ ಇದರ ಬಗ್ಗೆ ಹೆಮ್ಮೆ ಇರಬೇಕು. ಯಾಕೆಂದರೆ ನಮ್ಮ ಕೆಲಸ ಈಗ ಈಗಿನ ಪೀಳಿಗೆ ಏನು ಫಲ ಕೊಡಬಹುದು ಇಲ್ಲ, ಬಟ್ ಮುಂದಿನ ಪೀಳಿಗೆ ಖಂಡಿತ ಅದು ನಾವು ಒಂದು ಕೊಡುಗೆ ಅಂತ ನಾವು ಪ್ರೊಟೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಆಲ್ರೆಡಿ ಹೇಳಿದ್ರು ಸುಮಾರು 60ಕ್ಕಿಂತ ಜಾಸ್ತಿ ಜನ ತಮ್ಮ ಜೀವನ ತ್ಯಾಗ ಮಾಡಿದ್ರು. ಅದರಲ್ಲಿ ಕರ್ನಾಟಕದಲ್ಲಿ ಯಾಕೆಂದರೆ ಇದರದು ಹಿಸ್ಟ್ರಿ ಇನ್ನೂ ಹಿಂದೆ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆ ಆಲ್ರೆಡಿ ನಮ್ಮ DCF ಹೇಳಿದರು. ಸೊ ಇದು ಹೇಳಬೇಕಂದ್ರೆ ಪ್ರತಿಯೊಂದಕ್ಕೆ ಒಬ್ಬರಿಗೆ ಜವಾಬ್ದಾರಿ, ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಫಸ್ಟ್ ಡ್ಯೂಟಿ ಇಸ್ ಟುವರ್ಡ್ಸ್ ಯೋರ್ ಸೆಲ್ಫ್, ಅಂದರೆ ನಿಮ್ಮ ಬಗ್ಗೆ ಇರುತ್ತೆ. ದೆನ್ ಯು ಲುಕ್ ಫಾರ್ವರ್ಡ್ ಟುವರ್ಡ್ಸ್ ಯುವರ್ ಫ್ಯಾಮಿಲಿ ಆದ ನಂತರ ಯು ಲುಕ್ ಫಾರ್ ದಿ ಕಮ್ಯುನಿಟಿ ಆರ್ ದಿಸ್ ನಿಮ್ಮ ಅಕ್ಕಪಕ್ಕ ಜನಕ್ಕೆ. ಅದು ನೆಕ್ಸ್ಟ್ ಲೆವೆಲ್ಗೆ ಯು ಲುಕ್ ಫಾರ್ ದಿ ನೇಷನ್. ಆದರೆ ಫಾರ್ ನೇಚರ್ ಇಟ್ ಈಸ್ ಲಾಸ್ಟ್ ಪ್ರಯಾರಿಟಿ ಫಾರ್ ಎವ್ರಿಬಡಿ, ಅಂದರೆ ಇನ್ ಜನರಲ್ ಹೇಳ್ತಾ ಇದ್ವಿ. ಬಟ್ ನಾವು ಅರಣ್ಯ ಇಲಾಖೆಯಲ್ಲಿ ಅದು ನಮ್ಮ ಆಧ್ಯಾತ್ಮಿಕ ಕರ್ತವ್ಯ ಆಗ್ಬಿಡುತ್ತೆ. ಸೊ ನೀವು ಎಲ್ಲರೂ ಇಲ್ಲಿ ನಮ್ಮ ಜಿಲ್ಲೆ ಬಗ್ಗೆ ಹೇಳಬೇಕಂದ್ರೆ ನಾವು ವಿ ಆರ್ ಕಸ್ಟೋಡಿಯನ್ ಆಫ್ 45% ಆಫ್ ದಿ ಲ್ಯಾಂಡ್ ಇನ್ ಕೊಡಗು. ಆದರೆ ವಿತ್ ದ ಟೈಮ್ ನಾವು ನಮ್ಮ ಏನು ರೋಲ್ ಇದೆ ಅದು ಮೋರ್ ಆಫರ್ ಪ್ರೊಟೆಕ್ಟಿವ್ ಅಥವಾ ಕನ್ಸರ್ವೇಷನಿಸ್ಟ್ ಇಟ್ ಹ್ಯಾಸ್ ಚೇಂಜ್ಡ್. ಅಂದರೆ ಇದು ಮುಂದೆ ಚೇಂಜ್ ಆಗ್ತಾನೆ ಇದೆ. 88 ಪಾಲಿಸಿದಲ್ಲಿ ಚೇಂಜ್ ಏನಾಗಿದೆ, ನಾವು ಇನ್ನು ಜನ ಪರವಾಗಿನ ಕೆಲಸ ಮಾಡಬೇಕು. ಅದಕ್ಕಿಂತ ಹಿಂದೆ ನಾವು ವಿ ವರ್ ಸ್ಟ್ರಿಕ್ಟ್ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ. 88 ಪಾಲಿಸಿ ಆದ ನಂತರ ನಮ್ದು ಏನು ಅಪ್ರೋಚ್ ಏನಿದೆ, ನಾವು ಮೋರ್ ಆಫ್ ಆರ್ ಸೋಷಿಯಲ್ ಇರಬೇಕು, ಅಂದರೆ ಜನ ಪರವಾಗಿ ಕೂಡ ನಾವು
ವರ್ಕ್ ಮಾಡಬೇಕು. ಈಗೇನು ಏನಾಗ್ತದೆ ಸತತವಾಗಿ ನಮ್ಮ ಪ್ರಯಾಸದಿಂದ, ನಮ್ಮ ಹಿಂದಿನ ಪೀಳಿ ಪ್ರಯಾಸದಿಂದ ನಮ್ಮ ಇಲಾಖೆಯವರು ಸುಮಾರು ವನ್ಯಜೀವಿದು ಪಾಪ್ಯುಲೇಷನ್ ಹೆಚ್ಚು ಮಾಡಿದೀವಿ. ಆಮೇಲೆ 21% ಆಫ್ ದಿ ಟೋಟಲ್ ಲ್ಯಾಂಡ್ ನಾವು ಕನ್ಸರ್ವ್ ಮಾಡ್ತಾ ಬಂದಿದ್ದೀವಿ. ಅದರಿಂದ ಏನಾಗ್ತದೆ, ನಮ್ದು ರೋಲ್ ಈಗ ಚೇಂಜ್ ಆಗಿದೆ. ಇನ್ನು ನಾವು ವಿ ಆರ್ ಬಿಕಮ್ ಮ್ಯಾನೇಜರ್ಸ್ ಅಂತ ಅಂದ್ರೆ ನಾವು ಈಗ ಕಾನ್ಫ್ಲಿಕ್ಟ್ ಮ್ಯಾನೇಜರ್ಸ್ ಅಂತ ನಾವು ಮೋಸ್ಟ್ಲಿ ಈ ನಮ್ಮ ಕೊಡಗು ಜಿಲ್ಲೆ ಸಂಬಂಧ ನೋಡಿದ್ರೆ ನಾವು ವಿ ಆರ್ ಮೋಸ್ಟ್ಲಿ ಮ್ಯಾನೇಜರ್, ಕಾನ್ಫ್ಲಿಕ್ಟ್ ಮ್ಯಾನೇಜರ್ ಇದೆ. ನಾವು ಎಲ್ಲ ನಮ್ಮ ಮುಂಚೂಣಿ ಸಿಬ್ಬಂದಿ ತುಂಬಾ ಕಷ್ಟಪಡ್ತದಿಂದ ಆನೆ, ಹಾವಳಿ ಇರ್ಲಿ, ಹುಳಿ ಇರ್ಲಿ, ಎಲ್ಲ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಿದೆ ಅದು ಮ್ಯಾನೇಜ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದಕ್ಕೆ ನಾವು 24 ತಾಸು ಕೆಲಸ ಮಾಡ್ತಾ ಇದ್ವಿ. ನಮ್ದು ಸುಮಾರು ಔಟ್ಸೋರ್ಸ್ ಅಲ್ಲಿ ಮತ್ತೆ ನಮ್ಮ ಪರ್ಮನೆಂಟ್ ಸ್ಟಾಫ್ ಕಂಟಿನ್ಯೂಸ್ 24/7 ಇದ್ರ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ರ. ಆದ್ರೆ ಕೆಲವು ಸತ ನಾವು ಸಕ್ಸಸ್ ಆಗ್ತೀವಿ, ಕೆಲವು ಸತ ಫೇಲಿಯರ್ ಆಗ್ತೀವಿ. ಅದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಜಾಬ್. ಸೊ ಅದಕ್ಕೆ ಈ ದಿವಸ ನಾವು ಎಲ್ಲ ಹುತಾತ್ಮರವ್ರಿಗೆ ಸ್ಮರಣೆ ಮಾಡ್ಕೊಂಡು ನಾವು ಒಂದು ಪ್ರಯತ್ನ ಮಾಡೋಣ. ನಮ್ದು ಏನು ಕೆಲಸ ಇದೆ ಅದು ನಾವು ಇಂಟಿಗ್ರಿಟಿ, ಆನೆಸ್ಟಿ ಮತ್ತೆ ಶಿಸ್ತಿಂದ, ಯಾಕೆಂದ್ರೆ ನಾವು ಒಂದು ಯೂನಿಫಾರ್ಮ್ ಸರ್ವಿಸ್ ಇದ್ದೀವಿ. ಸೊ ಅದಕ್ಕೆ ನಾವು ಇದು ತುಂಬಾ ಡಿಸಿಪ್ಲಿನ್ ಮತ್ತೆ ಇದ್ರಿಂದ ಮಾಡ್ಕೊಂಡು ಅದರ ಜೊತೆಗೆ ನಮ್ಮ ಪರ್ಸನಲ್ ಲೈಫ್ ಕೂಡ ನಾವು ಸುರಕ್ಷಿತ ಆಗ್ಬೇಕು. ಅಂದ್ರೆ ಹುತಾತ್ಮರಾದ್ರೂ ಬಹಳ ದುಃಖದ ವಿಷಯ ಇರುತ್ತೆ. ಯಾಕಂದ್ರೆ ಯಾರ್ದು ಮನೆಯಿಂದ ಯಾರು ಹುತಾತ್ಮರಾಗ್ತದೋ ಅವ್ರಿಗೆ ರಿಪ್ಲೇಸ್ಮೆಂಟ್ ಇರಲ್ಲ. ಸೊ ನಾವು ನಮ್ಮ ಕೆಲಸ ಏನಾದ್ರು ವಿತ್ ಎಚ್ಚರಿಕೆ ಇಟ್ಕೊಂಡು ನಾವು ಮುಂದೆ ಮಾಡಬೇಕು ಅಂತ ಹೇಳ್ತಾ, ಇದ್ರ ಜೊತೆಗೆ ನಾನು ಇನ್ನೊಂದು ಎಲ್ಲರೂ ಯಾಕೆಂದ್ರೆ ಇಲ್ಲಿ ಬಂದಿದ್ರೆ ಮುಂದಿನ ನಾವು ಹಿಂದಿನ ವಾರದಲ್ಲಿ ನಾವು ಸ್ಪೋರ್ಟ್ಸ್ ಆಡಿದ್ದೀವಿ. ಅದು ಒಂದು ನಿಮ್ಗೆ ಗೊತ್ತಾಗ್ತದೆ, ಅದು ಒಂದು ನಿಮ್ಮ ರೆಗ್ಯುಲರ್ ವರ್ಕ್ ಇಂದ ಅದು ಒಂದು ಬ್ರೇಕ್ ನಿಮ್ಗೆ ಸಿಕ್ತು. ಅದೇ ರೀತಿ ನೀವು ಪ್ರತಿದಿನ ನಿಮ್ಮ ಲೈಫಲ್ಲಿ ಕೂಡ ಸ್ಪೋರ್ಟ್ಸ್ ಆಗ್ಲಿ, ಏನಾದ್ರೂ ಎಕ್ಸ್ಟ್ರಾ ಕಾರಿಕ್ಯುಲರ್ ಆಗ್ಲಿ ಕೂಡ ನಿಮ್ ಕೆಲಸ ಜೊತೆಗೆ ಮಾಡ್ಲೇಬೇಕು. ಯಾಕೆಂದ್ರೆ ಈಗಿನ ಟೈಮಲ್ಲಿ ಪರ್ಸನಲ್ ಹೆಲ್ತ್ ಅಂಡ್ ಪರ್ಸನಲ್ ಫ್ಯಾಮಿಲಿ ಕೂಡ ನೀವು ನೋಡ್ಬೇಕಾಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ವಾರದಲ್ಲಿ ನಮ್ದು ಸ್ಟೇಟ್ ಲೆವೆಲ್ ಫಾರೆಸ್ಟ್ ಸ್ಪೋರ್ಟ್ಸ್ ಕೂಡ ಆಗ್ತಾ ಇದೆ. ಅದರಲ್ಲಿ ನೀವು ಎಲ್ಲರೂ ಅರೌಂಡ್ 80 ಪೀಪಲ್ ಕಂಟಿಜೆಂಟ್ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಅವ್ರು ಎಲ್ಲರೂ ಚೆನ್ನಾಗಿ ಇಲ್ಲಿ ಹೆಂಗ್ ನೀವು ಡ್ಯೂಟಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದ್ರ ಪ್ರಕಾರ ಟೀಮ್ ಆಗಿ ನಾವು ಕೊಡಗುಗೆ ಅಲ್ಲಿ ಒಂದು ಸ್ಥಾನ ಪ್ರಥಮ ಅಥವಾ 2 ಇದು ಅರ್ಥ ಇಲ್ಲ, ಬಟ್ ಒಂದು ಒಳ್ಳೆ ಎಫರ್ಟ್ ಮಾಡಿ ಲಾಸ್ಟ್ ಇಂದ ಹಿಂದೆ ಎಲ್ಲಿ ಇದ್ವಿ ಅಲ್ಲಿಂದ ಮುಂದೆ ನಡೆಸೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವನ್ಯಜೀವಿ ಸಂಪತ್ತನ್ನು ಉಳಿಸಲು ಹೋರಾಡಿ ಮಡಿದವರ ಗೌರವಾರ್ಥ ಲಾಸ್ಟ್ ಪೋಸ್ಟ್ ವಾದ್ಯ ನುಡಿಸಲಾಗುತ್ತದೆ. ತದನಂತರ ರಿವರ್ಸ್ ಆರ್ಮ್ಸ್ ಮಾಡಿ ನಂತರ 2 ನಿಮಿಷದ ಮೌನಾಚರಣೆ ಮಾಡಲಾಗುತ್ತದೆ. ಮೌನಾಚರಣೆ ಆರಂಭ. WH ಮಾಂಕ್ ರವರು ರಚಿಸಿರುತ್ತಾರೆ.
ನಡೆಸಲು ಶ್ರೀ ಆನಂದ್ ಕುಮಾರ್ ಮೀನಾ, ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕೊಡಜಿಲ್ಲಾ ಮಡಿಕೇರಿ ಇವರಿಗೆ ಅನುಮತಿ ಕೋರಲಿದ್ದಾರೆ. Commemoration parade is over, sir. May I seek your permission to march up the parade, sir? Thank you, sir. Parade! Slow pump! Parade! Go to the right hand pile. Right turn! ಆದ್ರೆ ಚಟ್ಟಿನ ಸೈಡ್ ಬ್ಯಾಕ್ ಇಡು. ಅವ್ರಿಗೆ ಕಳಿಸ್ಬಿಡು ಗ್ರೂಪ್. ಚೆನ್ನಾಗಿ ಕಾಣುತ್ತೆ.